ಅಲ್ಪಸಂಖ್ಯಾತರ ಸಮುದಾಯದ ನಾಯಕರನ್ನ ಕಡೆಗಾಣಿಸಿದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಉಳಿಗಾಲವಿಲ್ಲ ಎಂದು ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರಾದ ಕುತ್ಬುದ್ದೀನ್ ಕಾಜಿ ಅವರು ಎಚ್ಚರಿಕೆ ನೀಡಿದರು. ಕಾಂಗ್ರೆಸ್ ಪಕ್ಷವು ಮುಸ್ಲಿಂ ಸಮುದಾಯದ ಕೆಲ ನಾಯಕರನ್ನ ಉಚ್ಚಾಟಿಸುವುದನ್ನ ಹಾಗೂ ಅಲ್ಪಸಂಖ್ಯಾತರ ನಾಯಕರಿಗೆ ಕಡೆಗಣಿಸುತ್ತಿರುವುದನ್ನು ತೀವ್ರವಾಗಿ ಖಂಡಿಸಿ ಕುತ್ಬುದ್ದೀನ್ ಕಾಜಿ ಅವರು ಶುಕ್ರವಾರ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಕಾಂಗ್ರೆಸ್ ಪಕ್ಷವು ಅನಾವಶ್ಯಕ ಹಾಗೂ ಆಧಾರರಹಿತ ಆರೋಪಗಳ ಮೇಲೆ ಮುಸ್ಲಿಂ ನಾಯಕರನ್ನ ಉಚ್ಚಾಟಿಸುವುದನ್ನು ನಾನು ತೀವ್ರವಾಗಿ ಖಂಡಿಸುತ್ತೇನೆ. ಬಾಗಲಕೋಟೆ ಉಪಚುನಾವಣೆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಚಾರ ಕಾರ್ಯಕ್ಕಾಗಿ ಮಾರ್ಚ್ 30ರಂದು ನಗರಕ್ಕೆ ಆಗಮಿಸಿದಾಗ ಮುಸ್ಲಿಂ ಮುಖಂಡರೆಲ್ಲರೂ ಸೇರಿ ಬಾಗಲಕೋಟೆಯಲ್ಲಿ ಮುಳುಗಡೆಯಾದಂತ ಮಸ್ಜಿದ್, ದರ್ಗಾ, ಶಿಕ್ಷಣ ಸಂಸ್ಥೆಗಳಿಗೆ ನಿವೇಶನ ಹಂಚಿಕೆ ಹಾಗೂ ಮುಸ್ಲಿಂ ಸಮುದಾಯ ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿ ಸಲ್ಲಿಸಿದರು. ಆಗ ಸ್ವತಃ ಮುಖ್ಯಮಂತ್ರಿಗಳೇ ತಮ್ಮೆಲ್ಲ ಸಮಸ್ಯೆಗಳನ್ನ ಪರಿಹರಿಸುವ ಹೊಣೆಗಾರಿಕೆಯನ್ನ ನಸೀರ್ ಅಹಮದ್ ಅವರಿಗೆ ವಹಿಸಿದ್ದೇನೆ, ತಮ್ಮೆಲ್ಲ ಸಮಸ್ಯೆಗಳನ್ನ ಪರಿಹರಿಸುತ್ತೇವೆ ಎಂದು ಮುಸ್ಲಿಂ ಮುಖಂಡರಿಗೆ ಭರವಸೆ ನೀಡಿದರು. ಅದರಂತೆಯೇ ನಸೀರ್ ಅಹಮದ್ ಅವರು ಬಾಗಲಕೋಟೆ ನಗರದ ಎಲ್ಲಾ ಮುಸ್ಲಿಂ ಜಮಾತ್ಗಳೊಂದಿಗೆ ಪ್ರತ್ಯೇಕವಾಗಿ ಮಾತನಾಡಿ ಅವರ ಸಮಸ್ಯೆಗಳನ್ನು ಆಲಿಸಿ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿಯೇ ಒಂದು ಸಭೆಯನ್ನ ಮಾಡಿ ಸಮುದಾಯದ ಸಮಸ್ಯೆಗಳನ್ನ ಪರಿಹರಿಸುವ ಕೆಲಸ ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನದಂತೆಯೇ ಮಾನ್ಯ ನಸೀರ್ ಅಹಮದ್, ರಹೀಂ ಖಾನ್, ಅಜಂ ಪೀಟರ್ ಖಾದ್ರಿ ಅವರು ಬಾಗಲಕೋಟೆ ನಗರದಲ್ಲಿ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿಯೂ ಪ್ರಚಾರ ಕಾರ್ಯ ಮಾಡಿ ಎಲ್ಲಾ ಸಮುದಾಯಗಳನ್ನು ಒಗ್ಗೂಡಿಸುವ ಮೂಲಕ ಪಕ್ಷದ ಪರ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಇಂಥ ನಿಷ್ಠಾವಂತ ನಾಯಕರಿಗೆ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ್ದಾರೆಂದು ಅನಾವಶ್ಯಕ ಆರೋಪ ಮಾಡಿ ಕಾಂಗ್ರೆಸ್ ಉಚ್ಚಾಟನೆ ಮಾಡಿದ್ದನ್ನ ತೀವ್ರವಾಗಿ ಖಂಡಿಸಿ ಇದೇ ರೀತಿ ಮುಸ್ಲಿಂ ಸಮುದಾಯವನ್ನ ಮತ್ತು ಸಮುದಾಯದ ನಾಯಕರನ್ನ ಕಡೆಗಣಿಸಿದ್ರೆ ಕಾಂಗ್ರೆಸ್ ಪಕ್ಷವು ಗಂಭೀರ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಾನು ಕಾಂಗ್ರೆಸ್ ಪಕ್ಷದ ಹಿತದೃಷ್ಟಿಯಿಂದ ಹೇಳ್ತೇನೆ. ಮಾನ್ಯ ನಸೀರ್ ಅಹಮದ್, ಮಾನ್ಯ ಜಬ್ಬಾರ್ ಖಾನ್, ದಾವಣಗೆರೆ MLC ಅವರು ಮತ್ತು ಜಮೀರ್ ಖಾನ್ ಅವರನ್ನ ಅನಾವಶ್ಯಕವಾಗಿ ಒಂದೇ ಸೈಡ್ ಅಂದ್ರೆ ಆರೋಪ ಸಾಬೀತುಪಡಿಸದೆ ಪಕ್ಷದಿಂದ ಅವರಿಗೆ ಉಚ್ಚಾಟಿಸುವ ಕೆಲಸ ನಾನು ಇವತ್ತ ಒಂದು ಸಾಮಾಜಿಕ ಕಾರ್ಯಕರ್ತನಾಗಿ ಅದನ್ನು ಖಂಡಿಸ್ತೇನೆ. ನಾನು ಒಂದು ಸಾಕ್ಷಿಯಾಗಿ ಅವರು ಪ್ರಾಮಾಣಿಕ ಕೆಲಸ ಮಾಡ್ಯಾರ ಅನ್ನುವಂಥ ದಾಖಲೆದೊಂದಿಗೆ ಬಾಗಲಕೋಟೆ ಉಪಚುನಾವಣೆ ನಡೆದಂಥ ಒಂದು ಪ್ರಚಾರ ಕಾರ್ಯದಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ. ದಾಖಲೆ ಸಮೇತ ಅವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ ಅಂತ ಹೇಳಿ ನಾನು ಸಿದ್ಧಪಡಿಸ್ಬೇಕಾದ್ರೆ ಯಾರು ಆರೋಪ ಮಾಡ್ತಾರೆ ಅವರು ಪಕ್ಷದ ವಿರೋಧ ಚಟುವಟಿಕೆ ಮಾಡ್ಯಾರ ಅಂತ ಸಿದ್ಧ ಮಾಡಿ ಅವ್ರಿಗೆ ಪಕ್ಷದಿಂದ ಉಚ್ಚಾಟಿಸಲಿ ಮತ್ತು ಅವರಿಗೆ ಹೊಂದಿರತಕ್ಕಂಥ ಸ್ಥಾನಗಳಿಂದ ವಂಚಿತ ಮಾಡಲಿ. ನಾನು ಅದಕ್ಕೆ ಆರೋಪ ಸಾಬೀತುಪಡಿಸದೆ ತಮ್ಮ ಇಚ್ಛೆಯಂತೆ ತಮ್ಮ ಒಂದು ಸ್ವಾಧಿಕಾರ ಸರ್ವಾಧಿಕಾರದ ಧೋರಣೆಯಿಂದ ಮಾನ್ಯ ನಸೀರ್ ಅಹಮದ್ ಅವರು, ಮಾನ್ಯ ಜಬ್ಬಾರ್ ಖಾನ್ ಅವರಿಗೆ ಮತ್ತು ಮಾನ್ಯ ಜಮೀರ್ ಅಹಮದ್ ಅವರಿಗೆ ತಮ್ಮ ಸ್ಥಾನದಿಂದ ಕೆಳಗಿಳಿಸುವುದಾಗಲಿ ಪಕ್ಷದಿಂದ ಉಚ್ಚಾಟಿಸುವುದಾಗಲಿ ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳು ಯಾಕೆ ಮೌನ ಹೊರಿಸ್ಯಾರ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಅವರೇ ಬಾಗಲಕೋಟೆ ನಗರದಲ್ಲಿ ಇದ್ದಂಥ ಸಮಸ್ಯೆಗಳನ್ನು ಆಲಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಪಸಂಖ್ಯಾತರಲ್ಲಿ ಅಹಿಂದ ಮತಗಳನ್ನು ಒಗ್ಗೂಡಿಸುವ ಒಂದು ಕಾರ್ಯವನ್ನು ಕೊಟ್ಟಿದ್ದು ಪ್ರಾಮಾಣಿಕವಾಗಿ ನಸೀರ್ ಅಹಮದ್ ಅವರು, ರಹೀಂ ಖಾನ್ ಅವರು ಮತ್ತು ನಮ್ಮ ವಿದ್ಯುತ್ ನಿಗಮದ ಅಧ್ಯಕ್ಷರಾದ ಖಾದ್ರಿ ಅವರು ಮತ್ತು ನಮ್ಮ ಸೌದಾಗರ್ ಅವರು ಎಲ್ಲರೂ ಸೇರಿ ಮಾಡಿದ್ದಾರೆ. ಮತ್ತು ಅದಕ್ಕೆ ಆರೋಪ ಮಾಡೋರು ಅವರು ಪಕ್ಷ ವಿರೋಧ ಚಟುವಟಿಕೆ ಮಾಡಿದ್ದಾರೆ ಅನ್ನೋದು ಸಿದ್ಧಪಡಿಸುವುದು ಬಿಟ್ಟು ಅವ್ರಿಗೆ ಸ್ಥಾನದಿಂದ ಕಿತ್ತಾಕಿದ್ದು ಬಹಳ ನಾವು ಖಂಡಿಸ್ತೀವಿ. ಅಲ್ಪಸಂಖ್ಯಾತ ಸಚಿವರಾದ ಮಾನ್ಯ ಜಮೀರ್ ಅಹಮದ್ ಅವರು ಕೂಡ ಪಕ್ಷದ ವರಿಷ್ಠರ ಸೂಚನೆ ಮೇರೆಗೆ ಕೇರಳ ಚುನಾವಣೆಯಲ್ಲಿ ಸ್ಟಾರ್ ಪ್ರಚಾರಕರಾಗಿ ಅಲ್ಲಿ ಕೆಲಸ ಮಾಡಿದ್ದಾರೆ. ನಂತರ ಅಲ್ಲಿಂದ ದಾವಣಗೆರೆ ಮತ್ತು ಬಾಗಲಕೋಟೆ ನಗರಕ್ಕೂ ಬಂದು ಕಾಂಗ್ರೆಸ್ ಅಭ್ಯರ್ಥಿಗಳ ಪ್ರಚಾರ ನಡೆಸಿ ಎಲ್ಲಾ ಸಮುದಾಯಗಳನ್ನ ಒಗ್ಗೂಡಿಸುವ ಕೆಲಸ ಮಾಡಿದ್ದಾರೆ. ಈಗಾಗಲೇ ನಾವು ಇದೆಲ್ಲವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಗಮನಕ್ಕೆ ತಂದಿದ್ದೇವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ವಿಷಯದಲ್ಲಿ ಮೌನ ವಹಿಸದೆ ಈ ವಿಷಯವನ್ನ ಪಕ್ಷದ ವರಿಷ್ಠರಿಗೆ ಮನವರಿಕೆ ಮಾಡಿಕೊಡಬೇಕು. ಹಾಗ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ ಆಧಾರ ರಹಿತ ಆರೋಪವನ್ನು ವರಿಸಿ ಉಚ್ಚಾಟಿಸಲಾದ ಪಕ್ಷದ ನಿಷ್ಠಾವಂತ ಮುಸ್ಲಿಂ ನಾಯಕರನ್ನ ಮರಳಿ ಕರೆತರಬೇಕೆಂದು ಕುತ್ಬುದ್ದೀನ್ ಕಾಜಿ ಅವರು ಒತ್ತಾಯಿಸಿದರು. ಪಕ್ಷದ ವಿರೋಧಿ ಚಟುವಟಿಕೆಗಳನ್ನೇ ತೊಡಗಿಲ್ಲ, ಅವರು ಪಕ್ಷದ ಹಿತೈಷಿಗಳನ್ನೇ
ಅವರ ಪಕ್ಷದ ನಾಯಕರೇ ಅದು ಅಂಥವು ಏನಾರ ಆಗಿದ್ರೆ ಪಕ್ಷದಲ್ಲಿನ ಅದನ್ನು ಬಗೆಹರಿಸ್ಕೋಬಹುದಾಗಿತ್ತು. ಇಷ್ಟ ದೊಡ್ಡ ಮಟ್ಟಿಗೆ ಅವ್ರಿಗೆ ಅಧಿಕಾರದಿಂದ ಕಿತ್ತೊಗೆದು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದು ನಾನು ಪಕ್ಷದ ಈ ಒಂದು ತೀರ್ಮಾನಕ್ಕೆ ಒಪ್ಪಲಾರೆ. ಇದು ಸರಿ ಅಂತ ನಾ ಹೇಳಂಗಿಲ್ಲ. ಅದು ಮಾಡಬಾರ್ದು. ಪಕ್ಷ ಉಳಿಬೇಕು. ಪಕ್ಷದ ಹಿತದೃಷ್ಟಿಯಿಂದ ಸಣ್ಣ ಪುಟ್ಟ ಯಾವುದೇ ತಪ್ಪುಗಳನ್ನು ಆದರೂ ಕೂಡ ಪಕ್ಷದ ವೇದಿಕೆಯಲ್ಲಿ ಕುತ್ಕೊಂಡು ಚರ್ಚಿಸಿ ಸರಿಪಡಿಸುವ ಕೆಲಸ ಅಲ್ಲಿ ಆಗಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಮೌನ ವಹಿಸದೆ ಮಧ್ಯ ಪ್ರವೇಶಿಸಬೇಕು. ಅವರು ತಾವು ನಿರ್ದೇಶನ ಕೊಟ್ಟಂತೆ ಮಾನ್ಯ ಜಮೀರ್ ಅಹಮದ್ ಅವರು, ಮಾನ್ಯ ನಸೀರ್ ಅಹಮದ್ ಅವರು ಬಾಗಲಕೋಟೆಯಲ್ಲಿ 9 ದಿನಗಳಿಂದ ನಿರಂತರ ಸಂಘಟನೆ ಮಾಡ್ಯಾರ. ಮತ್ತು ಪಕ್ಷದ ಆದೇಶದಂತೆ ಮಾನ್ಯ ಜಮೀರ್ ಅಹಮದ್ ಅವರು ಕೇರಳ ಚುನಾವಣೆ ಪ್ರಚಾರಕ್ಕೆ ಹೋಗ್ಯಾರ. ಅದರಂತೆ ದಾವಣಗೆರೆಗೆ ಹೋಗಂದಾಗ ದಾವಣಗೆರೆ ಪ್ರಚಾರಕ್ಕೆ ಹೋಗ್ಯಾರ. ಅದರಂತೆ ಬಾಗಲಕೋಟೆ ಒಳಗೆ ಪ್ರಚಾರಕ್ಕೆ ಬಂದ್ರೆ ಅಲ್ಲೇನೂ ಕೂಡ ಬಂದು ಎಲ್ಲ ಸಮಾಜದ ಜಮಾತಗಳನ್ನು ಭೇಟಿಯಾಗಿ ಎಲ್ಲರಿಗೂ ಒಗ್ಗೂಡಿಸ್ಯಾರ. ಇದನ್ನೆಲ್ಲ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ನಾವು ತಂದೀವು. ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೊತ್ತೈತಿ. ಆ ವಿಷಯಗಳನ್ನು ಪಕ್ಷದ ಹೈಕಮಾಂಡ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಮನವರಿಕೆ ಮಾಡಬೇಕು. ಅದು ಯಾಕೆ ಮೌನ ಆಗ್ಯಾರ, ಅವ್ರಿಗೆ ಕ್ರಮ ತಗೊಳ್ಳುವಂಥದ್ದು ಕ್ರಮದ ವಿರುದ್ಧ ಮಾತಾಡಬೇಕು ಅವರು ಕೂಡ ಅಂತ ನನ್ನ ಅಭಿಪ್ರಾಯ. ರಾಜೀನಾಮೆ ಪಡೆಯಬಾರದು. ಯಾರಿಗೆ ನಸೀರ್ ಅಹಮದ್ ಅವ್ರಿಗೆ ಏನು ಮುಖ್ಯಮಂತ್ರಿಯ ರಾಜಕೀಯ ಕಾರ್ಯದರ್ಶಿಗಳ ಸ್ಥಾನದಿಂದ ಕಿತ್ತೇನು ಹಾಕ್ಯಾರ ಅವರು ಕಾಂಗ್ರೆಸ್ ಪಕ್ಷದವರು, ಅವ್ರೇನು ಮಾಡಬೇಕು, ಹೊಳೆ ಅವರಿಗೆ ನೇಮಕ ಮಾಡಬೇಕು. ಇದು ನಮ್ಮ ಬೇಡಿಕೆ.